ಇನ್ನು ದಿನಕ್ಕೊಂದರಂತೆ ಸುಜಾತಾ ಭಟ್ ಒಂದಿಲ್ಲೊಂದು ಹೇಳಿಕೆಗಳನ್ನು ಕೊಡ್ತಾನೇ ಇದ್ದಾರೆ. ಸುಳ್ಳಿನ ಮೇಲೆ ಸುಳ್ಳು ಅನ್ನೋದು ಒಂದು ಕಡೆ, ಇದೇ ಅನನ್ಯ ನಾಪತ್ತೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ SIT ವಿಚಾರಣೆ ಆಗ್ತಾ ಇದ್ರೆ ಈ ಸುಜಾತಾ ಭಟ್ ಅನ್ನೋರು ಮತ್ತೆ ಸುಳ್ಳು ಹೇಳ್ತಾ ಇದ್ದಾರೆ. ತನಿಖಾಧಿಕಾರಿಯ ಮುಂದೆ ಸ್ಫೋಟಕ ಹೇಳಿಕೆಯನ್ನ ಸುಜಾತಾ ಭಟ್ ಕೊಡ್ತಾ ಇರೋದು ಏನಂತ ಗೊತ್ತಾ? ವಾಸಂತಿ ಇನ್ನೂ ಜೀವಂತವಾಗಿದ್ದಾಳೆ ಅಂತಂದಿದ್ದಾರೆ ಸುಜಾತಾ ಭಟ್. ಅವ್ರ ಮನೆಯವರೇ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಸುಜಾತಾ ಭಟ್ ಹೇಳ್ತಾ ಇರೋದು ಜೀವಂತವಾಗಿದ್ದಾಳೆ ಅಂತ. SIT ಮುಂದೆ ಮತ್ತೊಂದು ನಾಟಕ ಶುರು. ಅನನ್ಯ ಭಟ್ ಬಗ್ಗೆ ಸುಳ್ಳು ಕಥೆಗಳನ್ನ ಕಟ್ಟಿದ್ದು ಈಗ ಮತ್ತೆ ಬುರುಡೆ ಬಿಡ್ತಾ ಇದ್ದಾರೆ. ವಾಸಂತಿ ಸತ್ತಿಲ್ಲ, ಬದುಕಿದ್ದಾಳೆ ಹೀಗಂತ ಸುಜಾತಾ ಭಟ್ ಹೇಳ್ತಿದ್ದಾರೆ. ಆದರೆ ವಾಸಂತಿ ಮನೆಯವರು, ವಾಸಂತಿ ಸಹೋದರ ಏನು ಹೇಳ್ತಾ ಇದ್ದಾರೆ? ವಾಸಂತಿ ಬದುಕಿಲ್ಲ, ಆಕೆ ಸತ್ತು ಹೋಗಿದ್ದಾರೆ, 2007ರಲ್ಲಿ ಸತ್ತಿದ್ದಾರೆ ಅಂತ. ಆದರೆ ಸುಜಾತಾ ಭಟ್ ಅವರು ಹೇಳ್ತಾ ಇದ್ದಾರೆ, ಮೊದಲು ಫೋಟೋ ತೋರಿಸಿದ್ರಲ್ಲ ಇದೇ ವಾಸಂತಿ ಫೋಟೋ, ಈ ಫೋಟೋನ ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿರ್ತಾರೆ. ತದನಂತರ ಅದು ವಾಸಂತಿ ಅಂತ ಪ್ರೂವ್ ಆದಮೇಲೆ ಈಗ ವಾಸಂತಿ ಬದುಕಿದ್ದಾಳೆ, ಸತ್ತಿಲ್ಲ ಅಂತ. ಬದುಕಿದ್ರು ಅಥವಾ ಇಲ್ಲ ಅಂತಂದ್ರೂ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಬರೋದಿಲ್ಲ ಅಂತ ನಾನು ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ. ಇನ್ನಷ್ಟು ನಮ್ಮ ಪ್ರತಿನಿಧಿ ದೀಪಾ ಕುಕುಬಾಡ ಲೈವ್ನಲ್ಲಿ. ದೀಪಾ, ಒಂದು ಕಡೆ ಸುಜಾತಾ ಭಟ್ ಅವರು ಇದೇ ವಾಸಂತಿ ಫೋಟೋ ತೋರಿಸಿ ಈಕೆಯೇ ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿರ್ತಾರೆ. ತದನಂತರ ಅದು ಅನನ್ಯ ಭಟ್ಟದಲ್ಲ ವಾಸಂತಿ ಫೋಟೋ ಅಂತ ಪ್ರೂವ್ ಆಗುತ್ತೆ. ಆದರೆ ಈಗ ವಾಸಂತಿ ಬದುಕಿದ್ದಾಳೆ, ಸತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಾನು ಹೇಳೋದು ಈ ಕೇಸ್ನಲ್ಲಿ ವಾಸಂತಿ ಬದುಕಿದ್ರು ಅಥವಾ ಸತ್ತಿದ್ರು ಅನ್ನೋದು ಮ್ಯಾಟ್ರ್ ಆಗೋದಿಲ್ಲ ಈಗ. ಬಟ್ ಬೇಕಾಗಿರೋದೇನು, ಅವರು ಸುಳ್ಳು ಹೇಳಿರೋ ವಿಚಾರ ಅಂತ. ಸೊ ಇದು ಸುಳ್ಳಿನ ಮೇಲೆ ಸುಳ್ಳು ಅಂದಾಗ ಪೊಲೀಸರು ಇದನ್ನು ಯಾವ ರೀತಿ ತಗೋತಾರೆ ಅಂತ. ಈ ಅನನ್ಯ ಭಟ್ ಕೇಸು ಸದ್ಯಕ್ಕಂತೂ ಮುಗಿಯುವಂತೆ ಕಾಣ್ತಿಲ್ಲ. ಸುಜಾತಾ ಭಟ್ ದಿನಕ್ಕೊಂದು ಸುಳ್ಳಿನ ಕಥೆಗಳನ್ನ ಹೇಳೋ ಮೂಲಕ, ದಿನಕ್ಕೊಂದು ಹೇಳಿಕೆಗಳನ್ನ ಕೊಡೋ ಮೂಲಕ ಇರೋ ಎಲ್ಲರನ್ನೂ ಕೂಡ ಹಾದಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಯಾವಾಗ ತನ್ನ ಮಗಳು ಅನನ್ಯ ಭಟ್ ಅನ್ನುವಂತಹ ಫೋಟೋವನ್ನ ತೋರಿಸಿದ್ರು ಅದು ವಾಸಂತಿ ಅನ್ನುವಂತಹದ್ದು ಪ್ರೂವ್ ಆಯಿತು. ಆದ್ರೆ ಇದೀಗ ಇಷ್ಟು ದಿನ ಆಕೆ ಇಲ್ಲ ಅನ್ನುವಂತಹದನ್ನ ಹೇಳ್ತಾ ಇದ್ದಂತಹ ಸುಜಾತಾ ಭಟ್ ಈಗ ವಾಸಂತಿ ಬದುಕಿದ್ದಾಳೆ ಅನ್ನುವಂತಹ ಒಂದು ಮಾಹಿತಿಯನ್ನ, ಒಂದು ಹೇಳಿಕೆಯನ್ನ ತನಿಖಾಧಿಕಾರಿಗಳ ಮುಂದೆ ಬಿಚ್ಚಿಟ್ಟಿರುವಂತಹದ್ದು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹದ್ದು ಹುಡುಕ್ತಾ ಹೋದಾಗ ವಾಸಂತಿ 2007ರಲ್ಲೇ ತೀರಿಕೊಂಡಿದ್ದಾರೆ ಅನ್ನುವಂತಹದ್ದು ಅವರ ಕುಟುಂಬಸ್ಥರು ಹೇಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇದೆಲ್ಲದರ ನಡುವೆ ಈಕೆ ದಿನಕ್ಕೊಂದು ಹೇಳಿಕೆ ನೀಡ್ತಿರೋದ್ರಿಂದ ತನಿಖಾಧಿಕಾರಿಗಳಿಗೂ ಕೂಡ ಒಂದಿಷ್ಟು ಗೊಂದಲಗಳಾಗ್ತಿದೆ. ಯಾಕಂದ್ರೆ ಯಾವುದನ್ನೂ ಕೂಡ ಡಿನೈನ್ ಮಾಡೋಂಗಿಲ್ಲ, ಯಾವುದನ್ನೂ ಕೂಡ ತಳ್ಳಿ ಹಾಕೋಂಗಿಲ್ಲ. ಅವರ ಹೇಳಿಕೆಗಳು ಎಲ್ಲವನ್ನೂ ಕೂಡ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯತೆಗಳು ಕೂಡ ಇದೆ. ಆಕೆ ಸುಳ್ಳು ಹೇಳ್ತಾ ಇದ್ರು ಕೂಡ ಆ ಹೇಳಿಕೆ ತೆಗೆದುಕೊಳ್ಬೇಕು, ತದನಂತರದಲ್ಲಿ ತನಿಖೆ ಮಾಡಬೇಕು ಅನ್ನುವಂತಹದ್ದು ಕೂಡ SIT ಮುಂದಿರುವಂತಹ ಸವಾಲು. ಹಾಗಾಗಿ ಈ ಹೇಳಿಕೆ ಎಷ್ಟರ ಮಟ್ಟಿಗೆ ಪ್ರೂವ್ ಆಗುತ್ತೆ ಅನ್ನೋದ್ರ ಜೊತೆಗೆ ಆಕೆ ನೀಡಿರುವಂತಹ, ಅಂದ್ರೆ ವಾಸಂತಿ ಬದುಕಿದ್ದಾಳೆ ಅನ್ನುವಂತಹದ್ದನ್ನ ತಕ್ಷಣಕ್ಕೆ ಅವರ ಫ್ಯಾಮಿಲಿ ಅವರ ಜೊತೆಯಲ್ಲೋ ಅಥವಾ ಆಕೆ ಇದ್ದಂತಹ ಊರಿಗೋ ಹೋಗಿ ನೋಡುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಆಗ ಪ್ರೂವ್ ಆಗ್ಲೇಬೇಕು. ಆದ್ರೆ ಈಕೆಯನ್ನ ಪ್ರತಿದಿನವೂ ಕೂಡ ವಿಚಾರಣೆ ಮಾಡುವಂತಹ ವೇಳೆಯಲ್ಲಿ ಇಷ್ಟು ಸುಳ್ಳು ಹೇಳ್ತಾ ಇದ್ರು ಕೂಡ ಯಾಕೆ ಸುಮ್ಮನಿದ್ದಾರೆ ಪೊಲೀಸ್ನವರು, ಅಥವಾ ಯಾಕೆ ತನಿಖಾಧಿಕಾರಿಗಳು ಈಕೆ ಮೇಲೆ ಆಕ್ಷನ್ ಅನ್ನ ತೆಗೆದುಕೊಳ್ತಿಲ್ಲ ಅನ್ನುವಂತಹದ್ದು ಕೂಡ ಸಹಜವಾಗಿ ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಆದ್ರೆ ತನಿಖಾಧಿಕಾರಿಗಳು ಒಂದು ತನಿಖೆಯನ್ನ ಶುರು ಮಾಡಿದಂತಹ ನಂತರದಲ್ಲಿ ಅದು ಸುಳ್ಳೋ ನಿಜವೋ ತನಿಖೆ ಕಂಪ್ಲೀಟ್ ಆಗ ತನಕವೂ ಕೂಡ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನುವಂತಹದ್ದು ಕೂಡ ಕಾನೂನು ಅಡಿಯಲ್ಲಿ ಇರುವಂತಹ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ. ಇಷ್ಟು ಸುಳ್ಳು ಹೇಳ್ತಾ ಇರುವಂತಹದ್ದು, ದಿನಕ್ಕೊಂದು ಹೇಳಿಕೆಯನ್ನ ನೀಡಿ ತನಿಖಾಧಿಕಾರಿಗಳ ಹಾದಿ ತಪ್ಪಿಸುವಂತಹ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಸುಜಾತಾ ಭಟ್ ವಿಚಾರವಾಗಿ ಏನೆಲ್ಲ ಕ್ರಮ ಆಗುತ್ತೆ ಅನ್ನುವಂತಹದ್ದು. ಶರತ್, ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.